ಮೇ 1ರಿಂದ UPI ಹೊಸ ರೂಲ್ಸ್. 10,000 ಹಣ ವರ್ಗಾವಣೆ ಮಾಡಬೇಕಾದ್ರೆ 1 ಗಂಟೆ ಕಾಯಬೇಕು. ಎಲ್ಲರಿಗೂ ಗಿರ್ಮಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೇ 1ರಿಂದ UPI ಹೊಸ ರೂಲ್ಸ್. 10,000 ವರ್ಗಾವಣೆಗೆ 1 ಗಂಟೆ ಕಾಯಬೇಕು. ಹಣ ವರ್ಗಾವಣೆಯಲ್ಲಿ ವಂಚನೆ ತಡೆಯಲು RBI ಹೊಸ ನಿಯಮ ಜಾರಿಗೆ ತಂದಿದೆ. ಈ ನಿಯಮದ ಪ್ರಕಾರ ಹಣ ವರ್ಗಾವಣೆ ನಿಯಮದಲ್ಲಿ ಬದಲಾವಣೆ ಏನು? ಹಣ ವರ್ಗಾವಣೆ ಪಾವತಿ ಸೇರಿದಂತೆ ಹಣ ವಹಿವಾಟು ಈಗ ಡಿಜಿಟಲ್ ಮೂಲಕವೇ ಅತಿ ಹೆಚ್ಚು ನಡೆಯುತ್ತಿದೆ. ವಿಶೇಷವಾಗಿ UPI ಮೂಲಕವೇ ಹೆಚ್ಚಿನ ವಹಿವಾಟು ನಡೆಯುತ್ತದೆ. ಇದರ ಜೊತೆಗೆ UPI ವಂಚನೆಗೆ ಸಂಖ್ಯೆಯು ಹೆಚ್ಚಾಗುತ್ತಿದೆ. ಇದನ್ನು ತಡೆಯಲು RBI ಕಟ್ಟುನಿಟ್ಟಿನ ಕೆಲ ನಿಯಮ ಜಾರಿಗೆ ತಂದಿರುತ್ತಿದೆ. ಈ ಪೈಕಿ 10,000 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಲು 1 ಗಂಟೆ ಕಾಯಬೇಕು. ಮೇ 1ರಿಂದ UPI ನಿಯಮದಲ್ಲಿ ಭಾರಿ ಬದಲಾವಣೆ ಮಾಡಲಾಗುತ್ತಿದೆ. ಹೊಸಬರಿಗೆ 10,000 ರೂಪಾಯಿಗಿಂತ ಅಧಿಕ ಹಣ ವರ್ಗಾವಣೆ ಮಾಡಲು 1 ಗಂಟೆ ಕಾಯಬೇಕು. ಸೈಬರ್ ಕಳ್ಳರು ಹ್ಯಾಕ್ ಮಾಡಿ ಅಥವಾ ಇನ್ಯಾವುದೇ ರೀತಿಯ UPI ಮೂಲಕವೇ ಹಣವನ್ನು ಕ್ಷಣಾರ್ಧದಲ್ಲಿ ವರ್ಗಾವಣೆ ಮಾಡುತ್ತಾರೆ. ಇದಕ್ಕಾಗಿ ಕಡಿವಾಣ ಹಾಕಲು 1 ಗಂಟೆ ಕಾಯಬೇಕು ಅಂತಲೇ ಹೇಳ್ಬೋದು. ಸೈಬರ್ ಕಳ್ಳರು ತಮ್ಮ ಖಾತೆಗೆ ಅಥವಾ ಫ್ರಾಡ್ ಖಾತೆಗೆ ಹಣ ವರ್ಗಾವಣೆ ಮಾಡಿ ಖಾತೆಯಲ್ಲಿರುವ ಹಣ ಖಾಲಿ ಮಾಡುತ್ತಾರೆ. ಹೀಗಾಗಿ 10,000 ರೂಪಾಯಿಗಿಂತ ಅಧಿಕ ಹಣ ಹೊಸಬರಿಗೆ ವರ್ಗಾವಣೆ ಮಾಡಿದರೆ 1 ಗಂಟೆ ಬ್ಯಾಂಕ್ ಸೆಂಟ್ರಲ್ ಸ್ಕೀಮ್ನಲ್ಲಿರುತ್ತದೆ. 1 ಗಂಟೆ ಬಳಿಕ ಹಣ ಹೊಸಬರ ಖಾತೆಗೆ ಜಮಾ ಆಗಲಿದೆ. ಈ 1 ಗಂಟೆಯ ಮೂಲಕ ಖಾತೆಗೆ ಹಣ ಹಿಂಪಡೆಯಲು ಅವಕಾಶವಿದೆ. ಹಣ ರಿವರ್ಸ್ ಕೈಗೆ ಸೇರಲು 1 ಗಂಟೆ ಕಾಲ ಅತಂತ್ರವಾಗಿ ಮಧ್ಯದಲ್ಲಿ ನಿಂತಿರುತ್ತದೆ. ಇದಕ್ಕೆ RBI ಡಿಲೇ ರೂಲ್ಸ್ ತರ್ತಿದೆ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಮುಂದೆ ಸಿಗೋಣ. ಈ ನಿಯಮ ಹೇಗಾಯ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಪ್ರಕಾರ ಒಳ್ಳೆಯದಂತ ಹೇಳ್ಬೋದು. ಥ್ಯಾಂಕ್ ಯು.